ಮಳೆಯಿಂದಾಗಿ ಬೆಂಗಳೂರಲ್ಲಿ ಅವಾಂತರವೇ ಸೃಷ್ಟಿಯಾಗಿದೆ. ಹೀಗಾಗಿ ಇದು ಗ್ರೇಟರ್ ಅಲ್ಲ, ವಾಟರ್ ಬೆಂಗಳೂರು ಅಂತ ಸರ್ಕಾರದ ವಿರುದ್ಧ ವಿಜಯೇಂದ್ರ ಕಿಡಿಕಾರಿದ್ದಾರೆ. ಇದು ಗ್ರೇಟರ್ ಬೆಂಗಳೂರಲ್ಲ, ವಾಟರ್ ಬೆಂಗಳೂರು ಅಂತ ಕಿಡಿಕಾರಿರೋದು. ಬೆಂಗಳೂರು ನಗರ ನೀರಲ್ಲಿ ಮುಳುಗಿದೆ, ಗುಂಡಿ ಮುಚ್ಚಿಲ್ಲ, ಬಡವರಿಗೆ ಮನೆ ಕೊಟ್ಟಿಲ್ಲ, ಅಭಿವೃದ್ಧಿ ಬಗ್ಗೆ ಕಾಂಗ್ರೆಸ್ ತಲೆ ಕೆಡಿಸಿಕೊಂಡಿಲ್ಲ ಅಂತ ವಿಜಯೇಂದ್ರ ಕಿಡಿಕಾರಿದ್ದಾರೆ ಸರ್ಕಾರದ ವಿರುದ್ಧ. ಗ್ರೇಟರ್ ಬೆಂಗಳೂರು ಅಲ್ಲ, ಇವತ್ತು ವಾಟರ್ ಬೆಂಗಳೂರು ಆಗಿದೆ. ಇವತ್ತು ಸ್ವಲ್ಪ ಮಳೆ ಆದರೂ ಸಹ ಇವತ್ತು ಬೆಂಗಳೂರು ಮಹಾನಗರ ನೀರಿನಲ್ಲಿ ಮುಳುಗೋಗ್ತಕ್ಕಂಥ ಒಂದು ವಾತಾವರಣ ಈಗಾಗಲೇ ಸೃಷ್ಟಿಯಾಗಿದೆ. ಡಿ.ಕೆ. ಶಿವಕುಮಾರ್ ಅವರು ಎಲ್ಲ ದೊಡ್ಡ ದೊಡ್ಡ ಪ್ರಾಜೆಕ್ಟ್ಗಳ ಬಗ್ಗೆ ಮಾತನಾಡ್ತಾರೆ. ಇವತ್ತು ಬೆಂಗಳೂರಿನಿಂದ ತುಮಕೂರಿಗೆ ಮೆಟ್ರೋ ತೆಗೆದುಕೊಂಡು ಹೋಗ್ತೀವಿ ಅಂತ ಹೇಳ್ತಾರೆ. ಮೆಟ್ರೋ ಅಂದ್ರೆ ಏನು ಅನ್ನೋದನ್ನು ಕೂಡ ಇವರು ಅರ್ಥ ಮಾಡ್ಕೊಂಡಿಲ್ಲ. ಬೆಂಗಳೂರು ಮಹಾನಗರದಲ್ಲಿ ಮೆಟ್ರೋ ಕಾಮಗಾರಿಯನ್ನು ವೇಗಗತಿಯಲ್ಲಿ ತೆಗೆದುಕೊಂಡು ಹೋಗೋಕ್ಕಾಗ್ತಾ ಇಲ್ಲ, ಮುಗಿಸೋದಕ್ಕೆ ಸಾಧ್ಯ ಆಗ್ತಾಯಿಲ್ಲ ಅವ್ರ ಕೈಯಲ್ಲಿ. ಮತ್ತೊಂದು ಕಡೆ ಅಭಿವೃದ್ಧಿ ಅಂತಕ್ಕಂಥದ್ದು ಸಂಪೂರ್ಣವಾಗಿ ನಿಂತೋಗಿದೆ. ಅಭಿವೃದ್ಧಿ ಅನ್ನೋದು ಕಳೆದ 2 ವರ್ಷದಲ್ಲಿ ಏನಾಗಿದೆ, ಏನು ಮಾಡಿದ್ದಾರೆ ಅಭಿವೃದ್ಧಿಗಳು? ಆಡಳಿತ ಪಕ್ಷದ ಶಾಸಕರೇ ತಮ್ಮ ಕ್ಷೇತ್ರಗಳಿಗೆ ಅಭಿವೃದ್ಧಿಗೆ ಹಣ ಕೊಡ್ತಾ ಇಲ್ಲ ಅಂತೇಳಿ ಬೇಸತ್ತಿರ್ತಕ್ಕಂಥದ್ದು ಜಗಜ್ಜಾಹೀರಾಗಿದೆ. ಭಾರಿ ಮಳೆಗೆ ಬೆಂಗಳೂರಿನಲ್ಲಿ ಅವಾಂತರ ಸೃಷ್ಟಿಯಾಗಿದ್ದು ಬೆಂಗಳೂರಿಗರ ಬದುಕು ಮುಳುಗ್ತಾ ಇದೆ ಅಂತ ಚಿಕ್ಕಮಗಳೂರಲ್ಲಿ ಸಿಟಿ ರವಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಇದೇನಾ ಬ್ರ್ಯಾಂಡ್ ಬೆಂಗಳೂರು ಅಂತ ಪ್ರಶ್ನೆ ಮಾಡಿದ್ದಾರೆ. ಕಾಂಗ್ರೆಸ್ ಬೆಂಗಳೂರನ್ನೇ ಸರಿ ಮಾಡಿಲ್ಲ, ಇನ್ನು ರಾಜ್ಯವನ್ನ ಹೇಗೆ ಸರಿ ಮಾಡುತ್ತೆ ಅಂತ ಪ್ರಶ್ನೆ ಮಾಡಿದ್ದಾರೆ ಸಿಟಿ ರವಿ ಸರ್ಕಾರಕ್ಕೆ. ಒಂದು ತಾಂತ್ರಿಕತೆ ಇದೆ. ರಾಜ್ಯದ ಮತ್ತು ದೇಶದ ಬೊಕ್ಕಸಕ್ಕೆ ಬೆಂಗಳೂರಿನ ಜನ ದೊಡ್ಡ ಪ್ರಮಾಣದ ಆದಾಯದ ತೆರಿಗೆಯನ್ನು ತುಂಬಿಸ್ಕೊಡ್ತಾರೆ. ಆದರೆ ಬೆಂಗಳೂರಿನ ಬದುಕನ್ನು ನಾವು ಮುಳುಗಿಸ್ತಾ ಇದ್ದೀವಿ. ಗಂಭೀರವಾಗಿ ಆಲೋಚನೆ ಮಾಡಬೇಕು. ಅನ್ಪ್ಲಾನ್ಡಾಗಿ ನಮ್ಮ ಕೆಂಪೇಗೌಡರ ಕಾಲದಲ್ಲಿ ಪ್ಲಾನ್ಡ್ ಬೆಂಗಳೂರಿತ್ತು. ಮಧ್ಯದಲ್ಲಿ ಕೆಲವು ಸಿಟಿಗಳು ಮಾತ್ರ ಪ್ಲಾನ್ಡ್ ಬೆಂಗಳೂರು, ಇನ್ನು ಉಳಿದಿದ್ದೆಲ್ಲ ಅನ್ಪ್ಲಾನ್ಡು. ಕಂದಾಯದ ನಿವೇಶನಗಳು, ಲೂಟಿ ಹೊಡೆಯೋಕ್ಕೋಸ್ಕರ ರಾಜಕಾಲುವೆನೇ ನುಂಗಿರೋದು, ಕೆರೆಗಳನ್ನೇ ನುಂಗಿರೋದು. ಇದರಿಂದಾಗಿ ಈ ಬೆಂಗಳೂರಿನ ಜನರ ಬದುಕು ಒಂದು ದೊಡ್ಡ ಮಳೆ ಬಂದರೆ ಮುಳುಗೋಗೋ ಸ್ಥಿತಿ ಬಂದಿದೆ. ನಾವೆಲ್ಲರೂ ಸೇರಿ ಯೋಚನೆ ಮಾಡಬೇಕು. ಏನಾದ್ರು ಒಂದು ಕಾಯಕಲ್ಪ ಕೊಡೋ ಕೆಲಸ ಮಾಡಬೇಕು. ಇಲ್ಲದೇ ಇದ್ದರೆ ರಾಜ್ಯಕ್ಕೂ ಗೌರವ ಇಲ್ಲ. ಇದ್ರ ಬಗ್ಗೆ ನಾನು ರಾಜಕೀಯ ಆಪಾದನೆ ಮಾತ್ರ ಮಾಡಲಿಕ್ಕೆ ಹೋಗಲ್ಲ. ನಾವೆಲ್ಲರೂ ಸೇರಿ ಗಂಭೀರವಾಗಿ ಆಲೋಚನೆ ಮಾಡಬೇಕು. ಪ್ರತಿ ವರ್ಷ ಸಾವಿರಾರು ಕೋಟಿ ರೂಪಾಯಿ ದುಡ್ಡು ಹಾಕ್ತಾಯಿದ್ದೀವಲ್ಲ, ಎಲ್ಲಿಗೆ ಹೋಗ್ತಾಯಿದೆ ದುಡ್ಡು? ರಾಜಕಾಲುವೆ ಒತ್ತುವರಿ ತೆರವು ಎಲ್ಲಿಗೆ ಬಂತು? ಅದು ಕೂಡ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.